प्रतिभा में सत्य भाव में ಕೋಪವೇನೆ ನನ್ನಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗಾಗಿ ಇವತ್ತು ಕೂಡ ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲ್ರಿಗೂ ಕೇಳಿದ್ದೆ, ಇನ್ ಕೇಸ್ ಯಾರಾದರೂ ಧಾರವಾಡಲ್ಲಿರೋರು ಈ ವಿಡಿಯೋ ನೋಡ್ತಿರೋರು ಎಲ್ಲಿಂದ ನೋಡ್ತಿದ್ದೀರಾ ಏನು ಅಂತ ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು. ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಒಳ್ಳೆ ರೀತಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅಂದ ಹಾಗೆ ಕೆಲವರು ಹೇಳಿದ್ದೀರಾ ನೀವು ನಿಸರ್ಗ ಲೇಔಟಲ್ಲಿರೋದಾ, ಕಲ್ಯಾಣ ನಗರಲ್ಲಿರೋದಾ ಅಂತ ಹೇಳಿಬಿಟ್ಟು. ಸೊ ಲಾಗ್ ನೋಡ್ತಾ ಇರಿ, ನಿಮಗೆ ಅಪ್ಡೇಟ್ ಕೊಡ್ತೀನಿ ಒಂದು ವಿಡಿಯೋದಲ್ಲಿ. ಚಲೋ ಒಳ್ಳೆ ತಗೊಳಕ್ಕೆ ಒಳ್ಳೇದೇ ಇಲ್ವಾ? ಅಡಿಲ್ ನೋಡು ಅಂಕಲ್, ಇದೇ ಥರ ಇರೋದಾ? ಇಷ್ಟೇ ಇದಾವಂತ ಅದು ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಓದೋ ಟೈಮಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡೋದು ನನಗೇನೋ ಅಷ್ಟು ಸರಿ ಅಂತ ಅನಿಸಲ್ಲ. ಹಾಗಾಗಿ ಸ್ವಲ್ಪ ಎಷ್ಟಾಗತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಿನ ಮಾತ್ರ ನಾವು ಇಲ್ಲಿ ಧಾರವಾಡಲ್ಲಿರೋದು. ಸೊ ಲಾಸ್ಟ್ ಮೂಮೆಂಟ್ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರೆ ನಮಗೂ ಸ್ವಲ್ಪ ಮೆಮೊರಿಯಾಗಿ ಉಳಿಯುತ್ತೆ ಅನ್ನೋದು ಒಂದು ಕಾರಣಕ್ಕೋಸ್ಕರ ಇದು ಕ್ಯಾಪ್ಚರ್ ಮಾಡ್ತಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂದ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕೂಡ ಸೇಮ್ ಟಾಪಿಕ್ ಏನು ಸ್ಟಡಿ ಮಾಡಿದ್ದೀನಿ ಅಂತ ಅಂದರೆ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿದ್ದೀನಿ, ಮತ್ತು ಮೆಂಟಲ್ ಎಬಿಲಿಟಿ ಇದ್ದೀನಿ. ನಾರ್ಮಲಾಗಿ ನಾವು ಸಾರ್ಟ್ಔಟ್ ಮಾಡ್ಕೋಬೇಕಲ್ಲ ಡೈಲಿ, ಅದೊಂದು. ಆಮೇಲೆ ಕರೆಂಟ್ ಅಫೇರ್ಸ್ ಹಾಗೆ ನ್ಯೂಸ್ ಪೇಪರ್ನ ಓದ್ಕೊಂಡಿದ್ದೀನಿ. ನಂಗೆ ಆದಷ್ಟು ನಾನು ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಆದಷ್ಟು ಬೇಗ ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.